ಕೆಲಸ ಕೊಡಿಸೋ ನೆಪದಲ್ಲಿ ಹುಡುಗಿಯರ ಜೊತೆ ಸೆಕ್ಸ್. ನನ್ನ ಲಾಡ್ಜಿಗೆ ಕರೆಸ್ಕೊಳೋದು, ರೂಮಿಗೆ ಕರೆಸ್ಕೊಳೋದು, ಬಾ ನೀನು ಮೀಟ್ ಮಾಡಬೇಕು, ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಎಲ್ಲ ನನ್ನ ಫಿಸಿಕಲಿ ಯೂಸ್ ಮಾಡ್ಕೊಳಕ್ಕೆ ಕರಿತಾ ಇದ್ರು ಸರ್. ಇದೇ ಥರ ಎಷ್ಟೋ ಹೆಣ್ಮಕ್ಳನ್ನ ಹಾಳು ಮಾಡಿದ್ದಾನೆ ಸರ್ ಅವನು. ನನ್ನ ಹತ್ರ ಪ್ರೂಫ್ಸ್ ಎಲ್ಲ ಇದೆ. ಕೆಲಸ ಕೇಳೋಕ್ಕೆ ಅಂತ ಅವ್ರಿಗೆ ಕಾಲ್ ಮಾಡಿದ್ದೆ, ಅವಾಗಿಂದ ನನಗೆ ಪರಿಚಯ ಆದ್ರು ಸರ್. ಹುಡುಗಿಯರ ಜೊತೆ ಸೆಕ್ಸ್ ಮಾಡಿ ಅವರಿಗೆ ಮೋಸ ಮಾಡುತ್ತಿರುವ ಮ್ಯಾನೇಜರ್. ಚೈತನ್ಯ ಫೈನಾನ್ಸ್ ಕ್ರೆಡಿಟ್ ಲಿಮಿಟೆಡ್ ಅಲ್ಲಿ ಮ್ಯಾನೇಜರ್. ಹುಡುಗಿಯರ ನಂಬರ್ ಸಿಕ್ಕಿದ ತಕ್ಷಣನೇ ಮಾಡ್ತಾನೆ ವಿಡಿಯೋ ಕಾಲ್. ಸರ್ ಅವರು ನನ್ನ ನಂಬರ್ ಸಿಕ್ಕಿದ್ಮೇಲೆ ಸ್ಟೇಟಸ್ ನೋಡೋದು ಅದೆಲ್ಲ ನೋಡಿ ನನಗೆ ಡೈಲಿ ಕಾಲ್ ಮಾಡೋರು ಸರ್. ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ಸುಮ್ಮನೆ ಆದರೂ ಮಾತಾಡಿ ವಿಡಿಯೋ ಕಾಲ್ ಮಾಡೋದೆಲ್ಲ ಮಾಡ್ತಾ ಇದ್ರು ಸರ್. ಹುಡುಗಿಯರನ್ನ ಡೈರೆಕ್ಟ್ ಆಗಿ ರೂಮಿಗೆ ಕರೀತಾನೆ ಈ ಅಭಿಷೇಕ್ ಗೌಡ. ನನ್ನ ಫ್ರೆಂಡ್ ರೂಮ್ ಇದೆ, ಬರ್ತೀರಾ, ರೂಮ್ ಮಾಡ್ತೀನಿ ಬರ್ತೀರಾ, ಪ್ಲೀಸ್ ಸಿಗ್ರಿ ಅಂತ ಏನು ಹಿಂಸೆ ಮಾಡ್ತಾ ಇದ್ರು ಸರ್. ಹುಡುಗಿಯರ ಮಾನಭಂಗ ಮಾಡುವುದಲ್ಲದೆ ಅವರ ದುಡ್ಡನ್ನ ಕಸಿದುಕೊಳ್ತಾನೆ. ಅಮೌಂಟ್ ತಗೊಂಬಾ, ನನ್ನ ಹತ್ರ ಅಮೌಂಟ್ ಇಲ್ಲ ಅಂತ ಎಲ್ಲ ಕೇಳೋರು ಸರ್. ಲೈಫ್ ಲಾಂಗ್ ಸೆಕ್ಸ್ ಮಾಡ್ಕೊಂಡೇ ಇರೋಣ ಅಂತಾನೆ ಈ ಕಾಮಣ್ಣ. ಫಿಸಿಕಲಿ ನನ್ನ ಯೂಸ್ ಮಾಡ್ಕೊಂಡಾದ್ಮೇಲೆ ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸರ್. ಯಾಕೆ ಅಂತ ಕೇಳಿದ್ದಕ್ಕೆ ನಮ್ಮ ಮನೆಯಲ್ಲಿ ಒಪ್ಪಲ್ಲ, ಹಿಂಗೆ ಇರೋಣ, ಲೈಫ್ ಟೈಮ್ ಬೇಕಿದ್ರೆ ಇದೇ ತರ ಮೀಟ್ ಮಾಡ್ಕೊಂಡು ಸೆಕ್ಸ್ ಮಾಡ್ಕೊಂಡೇ ಇರೋಣ. ದುಡ್ಡು ಕೊಟ್ಟು ಹೆಣ್ಣಿನ ಶೀಲವನ್ನ ಕೊಂಡುಕೊಳ್ಳಲು ಮುಂದಾದ ಊರಿನ ಹಿರಿಯರು. ಅವ್ರ ಕಡೆ ದೊಡ್ಡವರೆಲ್ಲ ಬಂದು ಅಮೌಂಟ್ ಸೆಟ್ಲ್ಮೆಂಟ್ ಮಾಡಕ್ಕೆಲ್ಲ ನೋಡಿದ್ರು ಸರ್. ಇಲ್ಲ, ನನಗೆ ನ್ಯಾಯ ಬೇಕು, ನನಗೆ ಈ ಥರ ಅನ್ಯಾಯ ಆಗಿದೆ ಅಂತ ಹೇಳಿ ನಾನು ಅಮೌಂಟಿಗೆಲ್ಲ ಒಪ್ಕೊಳ್ಳಿಲ್ಲ ಸರ್. ನ್ಯಾಯಕ್ಕಾಗಿ ಅಂಗಲಾಚುತ್ತಿರುವ ಡಯಾನಾ. ಸರ್, ನಂಗೆ ಅನ್ಯಾಯ ಆಗಿದೆ ಸರ್. ನನ್ನ ಲೈಫೇ ಟೋಟಲ್ ಆಗಿ ಹಾಳು ಮಾಡಿದ್ದಾರೆ. ಆಲ್ರೆಡಿ ತುಂಬ ನೋವು ಅನುಭವಿಸಿದ್ದೀನಿ. ಇವರು ಬಂದು ಮದುವೆ ಆಗ್ತೀನಿ ಅಂತ ಹೇಳಿ ಫಿಸಿಕಲಿ ನನ್ನ ಯೂಸ್ ಮಾಡಿಕೊಂಡು ಬಿಟ್ರೆ ನಾನು ಹೆಂಗಿದ್ರೆ ಇರಬೇಕು ಹೇಳಿ. ಹಂಗಾಗಿ ಅವನಿಗೆ ಶಿಕ್ಷೆನೇ ಕೊಡಿಸ್ಬೇಕು ಸರ್. ಹುಡುಗಿಗೆ ನ್ಯಾಯ ಕೊಡಿಸಲು ವಿಫಲವಾದ ಎಸ್ಐ ಯತೀಶ್ ಮತ್ತು ಡಿವೈಎಸ್ಪಿ ಜಯಲಕ್ಷ್ಮಿ. ಯತೀಶ್ ಅಂತ ಸರ್ SI, ಅವರೇ ಸರ್ ಕೇಸ್ ಹ್ಯಾಂಡ್ಲ್ ಮಾಡಿದ್ದು. ಮತ್ತೆ DYSP ಮೇಡಮ್ ಬಂದಿದ್ರು, ಜಯಲಕ್ಷ್ಮಿ ಅಂತ ಹೇಳಿ. ತಿಪ್ಟೂರ್ ಟು ಬೇಲೂರು. ಶೀಘ್ರದಲ್ಲೇ ಕಾಮುಕ ಮ್ಯಾನೇಜರ್ ಅಭಿಷೇಕ್ ಗೌಡ ಅರೆಸ್ಟ್. ಸ್ಟೇಷನ್ಗೆ ಹೋದ್ರು ನನಗೆ ನ್ಯಾಯ ಸಿಗ್ತಿಲ್ಲ. ನಂಗೆ ನ್ಯಾಯ ಬೇಕು, ನ್ಯಾಯ ಕೊಡಿಸಿ. ವೀಕ್ಷಿಸಿ ಅತಿ ಶೀಘ್ರದಲ್ಲಿ ನಿಮ್ಮ ವಿಜಯ ವಾಹಿನಿ ನ್ಯೂಸ್ ಚಾನೆಲ್ ಅಲ್ಲಿ.